ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನಿಲ್ ಗುಂಡ್ಲಳ್ಳಿ. ನೀವೆಲ್ಲರೂ ಕೂಡ ಮತ್ತೊಮ್ಮೆ IPL ಅಂಗಮಕ್ಕೆ ಸ್ವಾಗತ. ನನ್ನ ಈ IPL ಬಗ್ಗೆನ ಎಲ್ಲ ವಿಡಿಯೋಗಳನ್ನು ನೀವು ಲೈಕ್ ಮಾಡಿದ್ರಿ, ಶೇರ್ ಮಾಡಿದ್ರಿ, ಕಮೆಂಟ್ ಮಾಡಿದ್ರಿ ಮತ್ತು ಎಷ್ಟೋ ಜನ ಸಬ್ಸ್ಕ್ರೈಬ್ ಕೂಡ ಮಾಡಿದ್ರಿ. ಅಬ್ಬಾ, ಎಂಥ ಗೆಲುವು! RCBಗೆ ಒಂದಲ್ಲ ಎರಡು ಡಬಲ್ ಧಮಾಕ. ಅದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅಲ್ಲಿಯದ್ದೇ ಆದಂಥ GT ತಂಡವನ್ನು ಬಗ್ಗು ಬಡಿದು ಸತತ 2 ಬಾರಿ ಕಪ್ಪನ್ನು ಗೆದ್ದಂಥ ಒಂದು ತಂಡಗಳ ಸಾಲಿಗೆ RCB ಸೇರಿದೆ ಅಂದರೆ ನಾವೆಲ್ಲರೂ ಕೂಡ ಇದು ಕೇವಲ ಗೆಲುವಲ್ಲ, ಸಂಭ್ರಮ, ಒಂದು ಕ್ರೀಡಾ ಪ್ರೇಮಿಗಳ ಹರ್ಷೋಲ್ಲಾಸ ಅಂತಲೇ ಹೇಳಬೇಕು. ಈ ಮೊದಲು ಚೆನ್ನೈ ತಂಡ 2010 ಮತ್ತು 11ರಲ್ಲಿ ಸತತವಾಗಿ 2 ಬಾರಿ IPL ಕಪ್ಪನ್ನು ಗೆದ್ದು ಒಂದು ದಾಖಲೆಯನ್ನು ಬರೆದಿತ್ತು. 2019-20ರಲ್ಲಿ ಮುಂಬೈ ಮತ್ತು ಆ ದಾಖಲೆಯನ್ನು ಬರುತ್ತೆ. ಕಂಟಿನ್ಯೂಸ್ ಆಗಿ 2 ವರ್ಷ IPL ಕಪ್ಪನ್ನು ಗೆದ್ದಂಥದ್ದು. RCB ಈಗ 25 ಮತ್ತು 26ನೇ ಸಾಲಿನಲ್ಲಿ ಕಂಟಿನ್ಯೂಸ್ ಆಗಿ 2 IPL ಕಪ್ಪನ್ನು ಗೆದ್ದು ಡಿಫೆಂಡಿಂಗ್ ಚಾಂಪಿಯನ್ RCB ಈ ಕಪ್ಪನ್ನು ಮತ್ತೆ ಡಿಫೆಂಡ್ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಆ ತಂಡದ ಎಲ್ಲ ಆಟಗಾರರ ಫಲ ಅಂತಲೇ ಹೇಳಬೇಕು. ನಾವು ರಜತ್ ಪಾಟೀದಾರ್ ಇವತ್ತು ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ, ತಂಡದ ನಾಯಕ. ನಿಜವಾಗ್ಲೂ ಎಂಥ ಒಂದು ಅದ್ಭುತ ಸಾಧನೆ ಅಂತ ಹೇಳಬೇಕು. ಅದೇ ರೀತಿ ತಂಡದ ಕೋಚ್ ಆಗಿರ್ತಕ್ಕಂಥ ಆ್ಯಂಡಿ ಫ್ಲವರ್, ಅವರು ಮುಟ್ಟಿದ್ದೆಲ್ಲ ಚಿನ್ನ. ಹಲವಾರು ICC ಕ್ರಿಕೆಟ್ನಲ್ಲಿ ಅವರೊಬ್ಬ ಎಡಗೈ ದಾಂಡಿಗೆ, ಅವರು ಹಲವಾರು ದಾಖಲೆ, ಅವರು ಕೋಚ್ ಆದಮೇಲೆ ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಹಾಗೆ ದಿನೇಶ್ ಕಾರ್ತಿಕ್ ಕೂಡ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್ ಎಷ್ಟು ಜೋರಾಗಿರಬೇಕು, ಏಕೆಂದರೆ ಅವರು ಅಸಿಸ್ಟೆಂಟ್ ಕೋಚ್ ಆಗಿ ತಂಡದ ಗೆಲುವಿನಲ್ಲಿ ಅವರು RCB ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದರು. ಆದರೆ ಅವರಿದ್ದಂಥ ತಂಡದಲ್ಲಿ ಯಾವಾಗಲೂ ಕೂಡ ಕಪ್ ಗೆಲ್ಲಕ್ಕಾಗಲಿಲ್ಲ. ಆದರೆ ಅವರಿಗೆ ಕೋಚ್ ಆಗಿ ತಂಡದ ಗೆಲುವಿನ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಂತಹ ಗೆಲುವು! ಹಾಗಾಗಿ GT ತಂಡದ ಬ್ಯಾಟ್ಸ್ಮನ್ಗಳನ್ನು ದಂಗು ಬಡಿಸಿದಂತಹ ಭುವನೇಶ್ವರ್ ಕೇವಲ 1 ವಿಕೆಟ್ನಲ್ಲಿ ಪರ್ಪಲ್ ಕ್ಯಾಪ್ ಹೋಲ್ಡರ್ನ ಮಿಸ್ ಮಾಡ್ಕೊಂಡಿರ್ಬೋದು. ಆದರೆ ಈ ಗೆಲುವಿನ ಹಿಂದೆ ವಿರಾಟ್ ಕೊಹ್ಲಿ ಅವರು 42 ಎಸೆತಗಳಲ್ಲಿ 75 ರನ್ಗಳು, ಅಜೇಯ ಅನ್ಬೀಟನ್ 75 ರನ್ಸ್. ನಿಜವಾಗಿ ಇದು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಕಡೆಯ ಎಸೆತದಲ್ಲಿ ಅವರು ಹೊಡೆದಂಥ ಸಿಕ್ಸರು ಪ್ರತಿಯೊಬ್ಬ RCB ಅಭಿಮಾನಿಗಳ ಹೃದಯದಲ್ಲಿ ಅಚ್ಚಳಿಯದೆ ಮನೆ ಮಾಡಿರ್ತದೆ. ಅಂತಹ ಒಂದು ಆಟ ಆಡಿದಂಥ ವಿರಾಟ್ ಕೊಹ್ಲಿ ನಿಜವಾಗ್ಲೂ ಅವರಿಗೆ ಹ್ಯಾಟ್ಸಪ್ ಹೇಳಲೇಬೇಕು. ಅದೇ ರೀತಿ ನಾವಿನ್ನು ಬಹಳ ಮುಖ್ಯವಾಗಿ RCB ತಂಡದ ಬಹಳ 3 ವೇಗಿಗಳು ಭುವನೇಶ್ವರ್, ಹ್ಯಾಸಲ್ವುಡ್ ಮತ್ತು ರಸಿಕ್ ಸಲಾಮ್ನ ಮರೆಯಂಗಿಲ್ಲ. ಯಾಕೆಂದರೆ ಸುದರ್ಶನ್ ಮತ್ತು ಗಿಲ್ಲು ಎಂತಹ ಆರಂಭಿಕ ಜೋಡಿ. ಇನ್ನೇನು ಕುದುರ್ಕೊಂಡ್ರು RCB ಎಲ್ಲೋ ಒಂದು ಕಡೆ ಅವರು ಮುಗ್ಗಲು ಮಳ್ಳಾಗ್ತಾರೆ ಇದ್ದಾಗ ಹ್ಯಾಸಲ್ವುಡ್ ಗಿಲ್ಲನ್ನು ಕಳೆದ ಬಾರಿ ಹಿಂದಿನ ಪಂದ್ಯದಲ್ಲಿ ಅವರು ಸೆಂಚುರಿ ನೋಡ್ತಿರ್ತಾರೆ, ಗಿಲ್ನ ಫೆವಿಲಿನಿ ಕಳಿಸ್ತಾರೆ. ನೆಕ್ಸ್ಟ್ ಓವರ್ಸಲ್ಲಿ ಸುದರ್ಶನ್ನ ಭುವನೇಶ್ವರ್ ಫೆವಿಲಿನಿ ಕಳಿಸ್ತಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಹ್ಯಾಸಲ್ವುಡ್ಡು ಅದೇ ರೀತಿ ಇನ್ನೇನು ಕುದುರ್ಕೊಂಡ್ರು ಎಂತಹ ಒಬ್ಬ ತವಾಟಿಯ ವಿಕೆಟ್ ಕೂಡ ಅವ್ರು ಪಡ್ಕೊತಾರೆ. ಅದ್ರ ಜೊತೆಯಲ್ಲಿ ರಸಿಕ್ ಸಲಾಮು 3 ವಿಕೆಟ್ಗಳನ್ನು ಗಳಿಸಿ ಕೇವಲ 155 ರನ್ಗಳಿಗೆ GT ತಂಡ ನಿಯಂತ್ರಣಕ್ಕೆ ತರ್ತಾರೆ. ಅದು RCB ತಂಡದ ಬ್ಯಾಟ್ಸ್ಮನ್ಗಳಿಗೆ ಸುಲಭವಾಗ್ತದೆ. ಇದರ ಒಂದು ನೇತೃತ್ವವನ್ನು ವಹಿಸಿದಂಥ ವಿರಾಟ್ ಕೊಹ್ಲಿ ಸರಾಗವಾಗಿ ಬ್ಯಾಟಿಂಗನ್ನು ಬೀಸಿ 2ನೇ ಬಾರಿಗೆ ಸತತವಾಗಿ RCB ತಂಡ ಕಪ್ ಗೆಲ್ಲಲಿಕ್ಕೆ ಅವರು ಮೂಲ ಕಾರಣರಾಗ್ತಾರೆ. ಒಟ್ಟಾರೆ ಈ ಕಪ್ಪು ನಿಜವಾಗಲೂ ಒಂದು ತಂಡದ ಸಾಂಘಿಕ ಹೋರಾಟ. ನಾವು ಆರಂಭದಲ್ಲೂ ಈ ಸಾರಿ IPLನಲ್ಲಿ ನೋಡ್ತಾ ಬಂದಾಗ RCB ತಂಡ ಎಲ್ಲೋ ಒಂದು ಕಡೆ ಅವರ ಹೋರಾಟದ ಒಂದು ಪ್ರದರ್ಶನ ನೋಡಿದಾಗ ಪಾಯಿಂಟ್ಸ್ ಟೇಬಲಲ್ಲಿ ಟಾಪಿಗೆ ಬರ್ತಾರೆ. ಅದೇ ಥರ ಕ್ವಾಲಿಫೈಯರ್ನ ಮತ್ತೆ GTನ ಬಗ್ಬಿಟ್ಟಿದ್ದಾರೆ. ಫೈನಲಲ್ಲಿ ಕೂಡ GTನ ಬಗ್ಬಿಡ್ದು ತಂಡ ಸದೃಢವಾಗಿದೆ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ನಿಜವಾಗಲೂ ಈ ತಂಡ ಒಂದು ಹಾಟ್ ಫೇವ್ರೇಟ್ ಆಗಿತ್ತು. ಅದೇ ರೀತಿಯ ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಕಪ್ಪನ್ನು ಡಿಫೀಟ್ ಮಾಡಿರ್ತಕ್ಕಂಥದ್ದು ಆ ತಂಡದ ಒಂದು ಸ್ಟ್ರೆಂತನ್ನು ತೋರಿಸುತ್ತೆ. ಹಾಗಾಗಿ ಈ ಒಂದು ಗೆಲುವು RCBಗೆ ತಕ್ಕದಾದ ಗೆಲುವು ಅಂತ ಹೇಳ್ತಾ ಆ ಎಲ್ಲ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ.